ಟಾಯ್ಲೆಟ್ ನಿರ್ಮಿಸೋ ಕಾಮಗಾರಿಯಲ್ಲೂ ಹಣ ಗುಳುಂ ಮಾಡಲಾಗಿದೆ. ಹಳೆ ಶೌಚಾಲಯ ತೋರಿಸಿ 21 ಲಕ್ಷ ಹಣ ಪೀಕಿದ್ರ ಅಧಿಕಾರಿಗಳು. ಹಾವೇರಿಯ ವಿವಿಧೆಡೆ ಲಕ್ಷ ರೂಪಾಯಿ ಗೋಲ್ಮಾಲ್ ಆರೋಪ ಕೇಳಿ ಬಂದಿದೆ. ಅಲ್ಪಸಂಖ್ಯಾತರ ಕಲ್ಯಾಣ ನಿರ್ಮಿತಿ ಕೇಂದ್ರದ ಅಧಿಕಾರಿಗಳ ಮೇಲೆ ಈ ಆರೋಪ ಕೇಳಿ ಬಂದಿದೆ. ಶಾಲೆ ದುರಸ್ತಿ, ಶೌಚಾಲಯ ನಿರ್ಮಾಣ ಹೆಸರಲ್ಲಿ ಅನುದಾನ ಗುಳುಂ ಮಾಡಿರೋ ಆರೋಪ. ಹಳೆ ಟಾಯ್ಲೆಟ್ ತೋರಿಸಿ ಹೊಸ ಟಾಯ್ಲೆಟ್ ಹೆಸರಲ್ಲಿ ಬಿಲ್ ಮಾಡಲಾಗಿದೆ. ಮೌಲಾನಾ ಆಜಾದ್ ಶಾಲೆ ದುರಸ್ತಿಗೆ 21 ಲಕ್ಷ ಹಣ ಮಂಜೂರು ಮಾಡಲಾಗಿತ್ತು. ಹಗರಣ ಹೊರ ಬರ್ತಿದ್ದಂತೆ ಅಧಿಕಾರಿಗಳಿಂದ ಹೊಸ ನಾಟಕ. ಹಗರಣ ಬಯಲಿಗೆ ಬರ್ತಾನೆ ಹೊಸ ಟಾಯ್ಲೆಟ್ ನಿರ್ಮಾಣ ಮಾಡಲಾಗಿದೆ. ಶಾಲೆಗೆ ಟಾಯ್ಲೆಟ್ ನಿರ್ಮಿಸೋ ಕಾಮಗಾರಿಯಲ್ಲೂ 21 ಲಕ್ಷ ಹಣವನ್ನ ಗುಳುಂ ಮಾಡಿರುವಂತಹ ಸ್ಟೋರಿ ಇದು. ಹಾವೇರಿಯ ವಿವಿಧೆಡೆ ಲಕ್ಷ ರೂಪಾಯಿ ಗೋಲ್ಮಾಲ್ ನಡೆಸಿರೋ ಆರೋಪ ಕೇಳಿ ಬಂದಿದೆ. ಶಾಲೆ ದುರಸ್ತಿ, ಶೌಚಾಲಯ ನಿರ್ಮಾಣ ಹೆಸರಲ್ಲಿ ಅನುದಾನ ಬಿಡುಗಡೆ ಆಗಿರುತ್ತೆ. ಅದು 21 ಲಕ್ಷ. ಆ ಹಣ ಗುಳುಂ ಮಾಡಿರುವಂತಹ ಆರೋಪ ಈಗ ಬೆಳಕಿಗೆ ಬಂದಿದೆ. ಈಗ ತಾವು ಕೇಳ್ತಾ ಇರೋ ಸರ್, ಮೌಲಾನಾ ಆಜಾದ್ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಕನವಳ್ಳಿಯಲ್ಲಿ ನಮ್ಮದು ಸಾರ್ವಜನಿಕ ಶಿಕ್ಷಣ ಇಲಾಖೆ ಬಿಲ್ಡಿಂಗಲ್ಲಿ ನಡೀತಾ ಇದೆ. ಅದಕ್ಕಲ್ಲಿ ದುರಸ್ತಿಗಾಗಿ 21 ಲಕ್ಷ ರೂಪಾಯಿ ಹಿಂದಕ್ಕೆ ಅನುದಾನವನ್ನು ಕೇಳಲಾಗಿತ್ತು. ಪ್ರಥಮ ಕಂತವಾಗಿ 10 ಲಕ್ಷ ಬಂದಿತ್ತು, ಸೆಕೆಂಡ್ ಕಂತು 10 ಲಕ್ಷ. ಪ್ರಥಮ ಕಂತದಲ್ಲಿ 3 ರೂಮಿಗೆ ಟೈಲ್ಸ್ ಅಳವಡಿಸಿದಾರು, ಪೇಂಟಿಂಗ್ ಮಾಡಿಸಿದಾರು, ಎಲೆಕ್ಟ್ರಿಕಲ್ ವರ್ಕ್ ಆಗಿದೆ. ಮುಂದ್ಗಡೆ ಒಂದು ಕಟ್ಟಿ ಮಾಡಿ ಅದು ಮೇಲೆ ಶೆಡ್ ಹಾಕಿದ್ದಾರೆ. ಇದು ಪ್ರಥಮ ಕಂತು ಬಿಡುಗಡೆ ಆಗಿತ್ತು. ಈ ಸೆಕೆಂಡ್ ಕಂತಿಗೆ ಟಾಯ್ಲೆಟ್ ಕಟ್ಟಿದ್ದಾರೆ ಸೈಡ್ ಗ್ರೌಂಡ್ನಲ್ಲಿ. ನಾನು ಸ್ವತಃ ವಿಸಿಟ್ ಮಾಡಿದ್ದಕ್ಕೆ ನಲ್ಲಿ GPS ಫೋಟೋದ ನಾವು ಬಂದ ಮೇಲೆ ಆಗ್ತಿದ್ದು. ಅದಕ್ಕೆ 10 ಲಕ್ಷ ಬಿಡುಗಡೆ ಆಗಿತ್ತು. 10 ಲಕ್ಷ ಬಿಡುಗಡೆ ಆದಾಗ ಅವಾಗ ಕೂಡ ಕಂಪ್ಲೇಂಟ್ ಮಾಡಿದ್ರು ಅವರು, MN ನಾಯಕರು ಹಿಂಗಿದೆ ಅಂತೇಳಿ. ನಾವು ಸ್ವತಃ ಹೋಗಿ ಆ ಇಂಜಿನಿಯರ್ ಕರ್ಕೊಂಡು, ಯಾಕಂದ್ರೆ ನಾವು ಟೆಕ್ನಿಕಲಿ ನಾವು ಸ್ಟ್ರಾಂಗ್ ಇರೋದಿಲ್ಲ, ನಾವು ಕಟ್ಟಡ ಅಷ್ಟೇ ನೋಡೋರು ಆಗೈತಿ ಇಲ್ಲ ಅಂತೇಳಿ. ಅದಕ್ಕೆ ಸಂಬಂಧಪಟ್ಟ ಇಂಜಿನಿಯರ್ ಬಂದರು, ನಿಮಿತ್ತರು ಬಂದು ವಿಸಿಟ್ ಮಾಡಿದಾಗ ಟಾಯ್ಲೆಟ್ ಪೂರ್ತಿ ಆಗಿತ್ತು ಅಲ್ಲಿ ಕಟ್ಟಡ ಆಗಲೇ ನಾವು ಏನು ಮಾಡಿದ್ದು, ಕಟ್ಟಡ ಇಲ್ಲಿ 10 ಲಕ್ಷ ಬಂದಂಥ ಟಾಯ್ಲೆಟ್ ಕಟ್ಟಡ ಆಗಿದೆ ಅಂತ ಹೇಳಿ ಅವರಿಗೆ ಈ ವಿಷಯನ ಕೊಟ್ಟಿದ್ದೀವಿ ಅಷ್ಟೇ. ಇನ್ನೊಂದು ಬಿಲ್ ಕೂಡ ಪಾಸ್ ಆಗಿಲ್ಲ ಅಲ್ಲಿ ನಿರ್ಮಿತಿಯಲ್ಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.